ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಯಶ್ ಕನ್ನಡ ವ್ಲಾಗ್ಸ್. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ವ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಮಕ್ಕಳ ಒಂದು ಎಜುಕೇಷನ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ತಾಯಿ ಸರಸ್ವತಿ ಮತ್ತು ಗಣೇಶನ ಒಂದು ಅನುಗ್ರಹ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ. ಸೊ ನಾವು ಕೂಡ ನಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಶೃಂಗೇರಿಗೆ ಬಂದಿದ್ವಿ. ನಾವಿರೋದು ಮೈಸೂರಲ್ವಾ, ಅಲ್ಲಿಂದ ಶೃಂಗೇರಿಗೆ ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ. ಹೇಗೂ ಯುಗಾದಿ ಹಬ್ಬಕ್ಕೆ ಅಂತ ಅಮ್ಮ ಮನೆಗೆ ಬಂದಿದ್ವಿ. ಅಮ್ಮ ಮನೆ ಇರೋದು ಶಿವಮೊಗ್ಗ, ಅಲ್ಲಿಂದ ಸ್ವಲ್ಪ ನಿಯರ್ ಆಗುತ್ತೆ ಟೆಂಪಲ್ ಅಂತ. ಆ್ಯಂಡ್ ಇವತ್ತು ಫ್ರೈಡೇ ಬೇರೆ ಆಗಿದ್ದರಿಂದ ಒಳ್ಳೆ ದಿನ ಅಂತ ಹೇಳಿದ್ರು. ಸೊ ಇವತ್ತೇ ಪೂಜೆ ಮಾಡಿಸೋಣ ಅಂದ್ಕೊಂಡು ಇಲ್ಲಿಗೆ ಹೊರಟ್ವಿ. ಮಾರ್ನಿಂಗ್ ಬೇಗ ಹೊರಟಿದ್ರಿಂದ ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಸೊ ಆನ್ ದ ವೇ ಒಂದು ಎಳ್ನೀರು ಕುಡ್ಕೊಂಡು ಬಂದ್ವಿ. ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಮಾರ್ನಿಂಗ್ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಇರುತ್ತೆ. ಈ ಪೂಜೆ ಮಾಡ್ಸೋಕ್ಕೆ ನಾವೇನು ತೊಗೊಂಡೋಗೋ ನೆಸೆಸಿಟಿ ಇಲ್ಲ. ಟೆಂಪಲ್ನಲ್ಲೇ ಸೇವೆ ಕೌಂಟರ್ ಇರುತ್ತೆ. ಅಲ್ಲಿ 500 ರೂಪೀಸ್ ಕೊಟ್ಟು ಮಕ್ಕಳು ನೇಮ್ ಬರೆಸಿ ಟಿಕೆಟ್ ತೊಗೊಂಡ್ರಾಯ್ತು. ಅವರೇ ಒಂದು ಪ್ಲೇಟ್ನಲ್ಲಿ ಅಕ್ಕಿ, ಅರಿಶಿನ ಕೊಂಬು, ಒಂದು ಸ್ಲೇಟ್, ಒಂದು ಚಾಕ್ ಪೀಸ್ ಎಲ್ಲ ಕೊಡ್ತಾರೆ. ಜಸ್ಟ್ ನಾವು ಮಗು ಹತ್ರ ಭಟ್ರು ಹೇಳೋ ಮಂತ್ರಗಳನ್ನು ಬರೆಸ್ಬೇಕು. ಆಮೇಲೆ ಇನ್ನು ಸ್ಲೇಟ್ನಲ್ಲಿ ತಿದ್ದಿಸ್ಬೇಕು ಅಷ್ಟೇ. ಬಟ್ ಈ ಟಾಡ್ಲರ್ ಫೇಸ್ನಲ್ಲಿರೋ ಮಕ್ಕಳಂತೂ ಮಾತೇ ಕೇಳಲ್ಲ ಅನ್ಸುತ್ತೆ. ನನ್ನ ಮಗಳೂ ಅಷ್ಟೇ, ಮನೇಲಿದ್ದಾಗ ಬರಿತೀನಿ ಅಂತಾಳೆ. ಇಲ್ಲಂತೂ ಸರಿಯಾಗಿ ಏನು ಬರೀಲೇ ಇಲ್ಲ. ಇವಾಗಂತೂ ಎಲ್ಲ ಟೆಂಪಲ್ಸ್ನಲ್ಲೂ ಅಕ್ಷರಾಭ್ಯಾಸ ಮಾಡ್ತಾರೆ. ಬಟ್ ನನಗೇನೋ ಇಲ್ಲೇ ಬಂದು ಮಾಡಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ದೂರ ಆದರೂ ಪರವಾಗಿಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದು ಪೂಜೆ ಮಾಡಿಸಿದ್ವಿ. ಮನಸ್ಸಿಗೇನೋ ತುಂಬ ಖುಷಿ ಆಯಿತು. ಮುಂಚೆ ತುಂಬ ಟೈಮ್ಸ್ ಈ ಟೆಂಪಲ್ಗೆ ಬಂದಿದ್ದೀನಿ. ಬಟ್ ಇವಾಗಂತೂ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಗಂಡು ಮಕ್ಕಳು ಪಂಚೆ ಹಾಕಿರಲೇಬೇಕು, ಹೆಣ್ಮಕ್ಳು ಸೀರೆ ಇಲ್ಲ ಚೂಡಿದಾರ್ ಹಾಕಿರಬೇಕು, ವೇಲಂತೂ ಕಂಪಲ್ಸರಿ ವೇಡ್ ಮಾಡಿರಬೇಕು. ಇಲ್ಲ ಅಂದರೆ ಜಸ್ಟ್ ದೂರದಿಂದನೇ ದೇವಿನ ನೋಡ್ಕೊಂಡು ಹೋಗಬೇಕು. ಯಾರಾದರೂ ನೆಕ್ಸ್ಟ್ ಹೋಗೋರಿದ್ದರೆ ಟ್ರೆಡಿಷ್ನಲ್ ಅಟೈರ್ನಲ್ಲೇ ಹೋಗಿ. ದೇವರಿಗೆ ಕೊಡೋಕ್ಕೆ ಅಂತ ಸೀರೆ, ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೆಲ್ಲ ಕೊಟ್ಟು ದೇವಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಅಲ್ಲೇ ಊಟ ಮಾಡಿದ್ವಿ. ಟೆಂಪಲ್ನಲ್ಲಿ ಎಲಿಫೆಂಟ್ಸ್ ಕೂಡ ಇದ್ವು. ನನ್ನ ಮಗಳಿಗೂ ಎಲಿಫೆಂಟ್ಸ್ ಅಂದರೆ ತುಂಬ ಇಷ್ಟ. ಜನ ಎಲ್ಲ ದುಡ್ಡು ಕೊಡೋದು ನೋಡಿ ಅವಳು ಕೊಟ್ಟು ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದು ಶೃಂಗೇರಿಗೆ ಬಂದಮೇಲೆ ಫಿಶಸ್ ನೋಡದೆ ಹೋಗೋಕ್ಕಾಗತ್ತಾ. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಂಡು ರಿಟರ್ನ್ ಬಂದ್ವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು so much.